ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆ ಟೀ ಜೊತೆಗೆ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸನಿ ಕೂಡ ಬೆಳಗ್ಗೆನೇ ಎದ್ದು ಅವ್ರ ಅಜ್ಜಿ ಜೊತೆಗೆ, ಅವ್ರ ಅಜ್ಜಿ ಪೂಜೆ ಮಾಡ್ತಿದ್ರು, ಅವ್ರ ಜೊತೆನೇ ಕುಂತ್ಕೊಂಡಿದ್ದ. ಹಾಗೆ ನಾನು ಬೆಳಗಿನ ತಿಂಡಿ ರೆಡಿ ಮಾಡಿದ್ರಾಯ್ತು ಅಂದ್ಕೊಂಡು ರೆಡಿ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಅವಲಕ್ಕಿ ಮಾಡ್ತಿದ್ದೀನಿ. ಈ ರೆಸಿಪಿ ಏನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿಲ್ಲ, ನಾನು ಆಲ್ರೆಡಿ ಒಂದು ಲಾಗಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಏನು ಶೇರ್ ಮಾಡ್ಕೊತಿಲ್ಲ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ತುಂಬ ಜನ ಫ್ರೆಂಡ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನನಗೋಸ್ಕರ ಎಲ್ಲ ರೆಸಿಪಿನ ಹುಡುಕಾಡಿ ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾರೆ. ಇದನ್ನು ಮಾಡು ಅದನ್ನು ಮಾಡು ಅಂತೇಳಿ ನನಗೆ ತುಂಬ ಖುಷಿ ಆಗುತ್ತೆ. ಹೇಳ್ಬೇಕಂದ್ರೆ ನಾನೇ ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಚೆನ್ನಾಗಿ. ಯಾಕಂದರೆ ನಾನು ಸ್ವಲ್ಪ ದಿನ ಅಮ್ಮನ ಮನೇಲಿದ್ದೆ, ಸ್ವಲ್ಪ ದಿನ ಹೀಗೆ ಓಡಾಡೋದಾಗ್ಬಿಟ್ಟಿದೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಿಟ್ಟಿದ್ದೀನಿ. ಖಂಡಿತ ನೀವೆಲ್ಲರೂ ನನಗೆ ಹೇಳಿರೋ ರೆಸಿಪಿನ ನಾನು ಟ್ರೈ ಮಾಡಿ ಪಕ್ಕ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟಿಗೆ ನಾನು ಥ್ಯಾಂಕ್ ಯು. ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಕೂಡ ಮಧು ನೀನೆಲ್ಲ ಚೆನ್ನಾಗಿ ಮಾಡ್ತಿದ್ದೀಯಾ, ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡು, ಇನ್ನೂ ಜಾಸ್ತಿ ವಿಡಿಯೋ ಮಾಡು, ಸಖತ್ತಾಗಿ ಬರ್ತಿದ್ದಾವೆ, ಕ್ಲಿಕ್ ಆಗೇ ಆಗ್ತೀಯ ಅಂತ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಲಾಟ್. ಹಾಗೆ ನೋಡಿ, ಇಲ್ಲಿ ನಮ್ಮ ಅತ್ತೆ ಕೂಡ ನಾನು ಇಷ್ಟು ದಿನ ಊರಿಗೆ ಹೋಗಿದ್ನಲ್ವ, ಏನೆಲ್ಲ ಶಾಪಿಂಗ್ ಮಾಡಿದ್ರೆ ಅದೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊತಿದ್ರು. ಅವರು ನಾನು ಹಾಗೆ ಅವ್ರೇನು ನನ್ನ ಹತ್ರ ಬಂದಾಗ ನಾನೇನು ತೊಗೊಂಡಿನಿ ಅದೆಲ್ಲ ಶೇರ್ ಮಾಡ್ಕೊತೀನಿ. ಅವ್ರ ಹತ್ರ ಹೋದಾಗ ಅವರು ಏನೇನು ತೊಗೊಂಡಿರ್ತಾರೆ ಅದೆಲ್ಲ ಶೇರ್ ಮಾಡ್ಕೊತಾರೆ. ಅವರು ನಾನು ಕ್ವಾಲಿಟಿ ಎಲ್ಲ ನೋಡ್ತಿದ್ದೆ, ಚೆನ್ನಾಗಿದ್ದಾವೆ ಅಂತ ಹೇಳ್ತಿದ್ದೆ. ಅವ್ರು ಏನಪ್ಪ ಅಂದರೆ ಚಿಕ್ಕ ಪುಟ್ಟ ವಸ್ತುಗಳಲ್ಲೇ ಅವ್ರು ತುಂಬಾ ಖುಷಿ ಪಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಏನೂ ಆಡಂಬರ ಕೇಳಲ್ಲ ಅವರು, ಚಿಕ್ಕ ಪುಟ್ಟ ವಸ್ತುಗಳಲ್ಲೇ ಅವ್ರು ತೊಗೊಂಡು ಖುಷಿ ಪಡ್ತಾರೆ. ಅದು ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ನೋಡಿ, ಎಲ್ಲ ಖುಷಿಯಿಂದ ತೋರಿಸ್ತಿದ್ರು ನೋಡಿ. ಹಾಗೆ ಸ್ವಲ್ಪ ಅವರು ಸೀರೆಗಳೆಲ್ಲ ಇದ್ವು, ಅವು ಕೂಡ ತೋರಿಸ್ತಿದ್ರು. ಅದು ಸ್ವಲ್ಪ ಸ್ಟಿಚ್ ಮಾಡೋದೆಲ್ಲ ಇತ್ತು, ಸ್ಟಿಚ್ ಮಾಡೋಕ್ಕೆಲ್ಲ ಕೊಡೋದಿತ್ತಲ್ವ, ಹಾಗಾಗಿ ಅದನ್ನೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು, ಸೀರೆ ಕೂಡ ತುಂಬ ಚೆನ್ನಾಗಿದ್ವು, ನೋಡ್ತಿರ್ಬೋದು ನೀವು. ಎಲ್ಲನೂ ಕಟ್ಟಿಂಗ್ ಮಾಡಿ, ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡಿ, ಕಟ್ಟಿಂಗ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡಾಯಿತು. ನಿನಗೇನಾದರೂ ಯಾವಾದರೂ ಸೀರೆ ಬೇಕಾ ತೊಗೊಂತೀಯಾ ಅಂತ ಕೇಳ್ತಿದ್ರು. ಪಾಪ ಅವ್ರು ಇಷ್ಟಪಟ್ಟು ತೊಗೊಂಡಿದ್ರಲ್ವ, ಹಾಗಾಗಿ ನಾನೇನು ತಗೊಳ್ಳೋಕೆ ಹೋಗಲಿಲ್ಲ, ಚೆನ್ನಾಗಿದ್ದಾವೆ ಅಂತ ಹೇಳಿದೆ. ಹಾಗೆ ಸನಿ ಕೂಡ ಆಟ ಆಡ್ತಿದ್ದ, ಅದೊಂದು ವಿಡಿಯೋ. ಏನು ಸನಿ? ಪಾಪಚ್ಚಿಗೆ ನಿದ್ದೆ ಬಂದದ ಅಂದದ, ಪಾಪಚ್ಚಿಗೆ ನಿದ್ದೆ ಬಂದದ, ಹಾಯ್ ಮಾಡು ಎಲ್ರಿಗೂ, ಸೇ ಹಾಯ್ ಪಪ್ಪಿ ಕಡೆ ಯಾವಾಗಲ್ಲ. ಹಾಗೆ ಇಲ್ಲಿ ನೋಡಿ, ನಮ್ಮ ಮನೇಲಿ 2 ಡೇಸಿಂದ ಟಿ ವಿ ರಿಪೇರಿ ಆಗಿತ್ತು. ಅದು ಇವಾಗ ರೆಡಿ ಮಾಡ್ಕೊಂಡು ಬಂದು ಹಾಕ್ತಿದ್ರು ನೋಡಿ. ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ರು, ಹಾಲೆಲ್ಲ ನೀಟಾಗಿ ಮಾಡ್ತಿದ್ರು. ನಮ್ಮದು ಶಾಪ್ ಇರೋದ್ರಿಂದ ಆಗಾಗ ಹಾಲೆಲ್ಲ ಗಲೀಜಾಗಿ ಹೋಗುತ್ತೆ. ಹಾಗೆ ಕೂಡ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನಮ್ಮದು ಕಿರಾಣಿ ಶಾಪ್ ಇದೆ, ಹಾಗಾಗಿ ಎಕ್ಸ್ಟ್ರಾ ಸಾಮಾನಿದ್ದರೆ ನಾವು ಮನೆಯಲ್ಲೇ ಇಟ್ಕೊಂಡಿರ್ತೀವಿ. ಹೋಲ್ಸೇಲ್ ಇದೆ, ಹಂಗಾಗಿ ಟೈಮ್ ಸಿಕ್ಕಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನೋಡಿ, ಕ್ಲೀನ್ ಮಾಡ್ತಿದ್ರು ಮನೆ ಕೂಡ. ನಾನೊಂದು ಹಾಗೆ ನಮ್ಮ ಕಿಚನ್ ವಿಡಿಯೋ ಮಾಡಿಕೊಂಡೆ. ಅತ್ತೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಅವ್ರಿಗೆ ಈ ಥರ ಎಲ್ಲ ಕ್ರಿಯೇಟಿವಿಟಿಯಾಗಿ ಇಟ್ಕೊಳ್ಳೋಕ್ಕೆ ಅವ್ರು ತುಂಬಾ ಇಷ್ಟಪಡ್ತಾರೆ. ನನಗೂ ಕೂಡ ಹಾಗೇ ಇಟ್ಕೋಬೇಕಂತೇಳಿ, ನಂಗೆ ಗೊತ್ತಿಲ್ಲ ಯಾರಿಗೆಲ್ಲ ಯಾವ ಥರ ಇಟ್ಕೋಬೇಕಂತ ಇಷ್ಟ, ಬಟ್ ನನಗಂತೂ ಮನೇನ ತುಂಬ ಡೆಕೋರೇಟ್ ಮಾಡಿ ಕ್ರಿಯೇಟಿವಿಟಿಯಾಗಿ ಇಟ್ಕೊಳ್ಳೋದಂದರೆ ನಂಗೆ ತುಂಬಾ ಇಷ್ಟ. ಅವ್ರು ಕೂಡ ಅದೇ ಥರನೇ ಇಟ್ಕೊಂಡಿದ್ದಾರೆ, ಹಳೇದಾದರೂ ಪರವಾಗಿಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೆ ರಾತ್ರಿಗೆ ಊಟಕ್ಕೆ ಅಂತ ಮೊಸರನ್ನ ಮಾಡ್ತಿದ್ದೆ. ಇನ್ನೊಂದೇನೆಂದರೆ
ಮೊಸರನ್ನ ಮಾಡುವಾಗ ಮೊಸರು ಜೊತೆಗೆ ನೀರು ಮಿಕ್ಸ್ ಮಾಡಿ ಮೊಸರನ್ನ ಮಾಡ್ತಾರೆ. ಬಟ್ ನಾನು ಬೇರೆಯೇ ಮಾಡ್ತೀನಿ. ಕೆಲವ್ರು ಮಾಡ್ತಾರೆ, ನಾನು ಕೂಡ ಹಾಲು ಮಿಕ್ಸ್ ಮಾಡಿ ಮೊಸರು ಜೊತೆಗೆ ಹಾಲು ಮಿಕ್ಸ್ ಮಾಡಿ ಮೊಸರನ್ನ ರೆಡಿ ಮಾಡ್ತೀನಿ. ನೀವು ಕೂಡ ಹೀಗೆ ಮಾಡ್ತಿದ್ರೆ ನನಗೆ ಹೌದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೇನಿಲ್ಲ, ಕ್ಯೂರಿಯಾಸಿಟಿ ಅಷ್ಟೇ. ನಾನು ಕೂಡ ಮೊಸರು ಜೊತೆಗೆ ಹಾಲು ಮಿಕ್ಸ್ ಮಾಡಿ ಮೊಸರನ್ನ ರೆಡಿ ಮಾಡ್ತೀನಿ. ಅದೇನೋ ಒಂಥರ ಟೇಸ್ಟ್ ಬೇರೆಯೇ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿದವ್ರಿಗೆ ಗೊತ್ತು. ಈಗ ಆಲ್ರೆಡಿ ಅನ್ನ ಎಲ್ಲ ನೀಟಾಗಿ ಮೊಸರು ಜೊತೆ ಕಲಿತಾಗಿದೆ. ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಮೊಸರನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಜಾಸ್ತಿ ಸ್ವಲ್ಪ ಸಾಸಿವೆ ಕರಿಬೇವು ಜೊತೆಗೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಹಾಗೆ ಈ ಕಡೆ ಸನಿಗೆ ಅದೇ ಪಾತ್ರೆಯಲ್ಲೇ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ಕೊತಿದ್ದೀನಿ. ಬನ್ನಿ, ನನಗೆ ನಾನು ನೈಟ್ ಟೈಮಲ್ಲಿ ಜಾಸ್ತಿ ಮಾಡೋದೇ ಉಪ್ಪಿಟ್ಟು. ರೀಸನ್ ಯಾಕಪ್ಪ ಅಂದರೆ ಉಪ್ಪಿಟ್ಟು ಹಶ್ವಾಗಲ್ಲ. ಅವನಿಗೆ ಫೀಡಿಂಗ್ ಕೂಡ ಸ್ಟಾಪ್ ಮಾಡಿದ್ದೀನಿ ನಾನು ಅವನಿಗೆ. ಹಾಗಾಗಿ ರಾತ್ರಿ ಹಶ್ವಾಗಿಬಿಡುತ್ತೆ ಅಂತೇಳಿ ಉಪ್ಪಿಟ್ಟು ಮಾಡ್ತೀನಿ. ನೋಡಿ ಬನ್ನಿ, ಉಪ್ಪಿಟ್ಟೆಲ್ಲ ಹುರ್ಕೊತಿದ್ದೀನಿ. ಇದರ ರೆಸಿಪಿ ಏನು ತೋರಿಸ್ತಿಲ್ಲ, ಇದು ಮಾಮೂಲಿ ಅಲ್ವಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.